ಮೂರನೇ ದಿವಸದ ಕಾರ್ಯಕ್ರಮದ ಅಧ್ಯಾತ್ಮದ ಚಿಂತನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಶರಣರ, ಸಂತರ, ಮಹಾತ್ಮರ ವಿಚಾರಗಳನ್ನು ಚಿಂತನೆಯ ಮೂಲಕ ನಾವೆಲ್ಲರೂ ನೋಡ್ತಾ ಚಿಂತನೆ ಮಾಡ್ತಾ ಬಂದಿದ್ದೇವೆ. ಒಕ್ಕಲತನದ ಕಾಯಕವನ್ನ ಮಾಡುತ್ತಾ ಯಾಕಂದ್ರೆ ಶರೀರ ಎನ್ನುವ ಹೊಲವ ಹಸಿನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಂಡಿರೋ ತಾನು ಹೊರಗೆ ಕಾಯಕವನ್ನ ಒಕ್ಕಲತನದ ಕಾಯಕವನ್ನ ಮಾಡುತ್ತಾ ಒಳಗೂ ಕೂಡ ಒಕ್ಕಲತನದ ಕಾಯಕವನ್ನ ಮಾಡ್ತಿದ್ದ. ಶರಣರ ಕಾಲದಲ್ಲಿ ರೈತ ಒಕ್ಕಲತನ, ಯಾಕಂದ್ರೆ ಆವಾಗಿನ ಕಾಲದಲ್ಲಿ 770 ಅಮರಂಗಣಗಳಲ್ಲಿ ಒಬ್ಬೊಬ್ಬ ಶರಣರಿಗೆ ಹೋಗಿದ್ದ. ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಕಾಯಕವನ್ನು ಮಾಡ್ತಕ್ಕಂಥ ಶರಣರ ಬಸವ ಪುರಾಣವನ್ನೇ ಇಟ್ಕೊಂಡು ಸದ್ಗುರು ರೇವಣ ಸಿದ್ಧ ಅಪ್ಪಗಳವರು ಸುತ್ತೆಲ್ಲ ಮಠಗಳನ್ನು ಪ್ರತಿಯೊಬ್ಬರು ಕೂಡ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳನ್ನ ಅನುಸರಿಸಬಹುದು, ಮಹೇಶ್ವರಾದಿ ದೀಕ್ಷೆಗಳನ್ನ ಪಡಿಬಹುದು ಅನ್ನುವಂಥದ್ದನ್ನ ಬಸವ ಪುರಾಣವನ್ನೇ ಆಧಾರವಾಗಿಟ್ಟುಕೊಂಡು, ವಚನ ಸಾಹಿತ್ಯವನ್ನ ಆಧಾರವಿಟ್ಟುಕೊಂಡು ಪೂರ್ವಾರ್ಧ ಚರಿತ್ರೆಯಲ್ಲಿ ಏನು ಮಾಡ್ತಾರಂತಂದ್ರೆ ಬಸವಣ್ಣ ಏನು ಕಾಯಕ ಮಾಡಿದ್ದಾನೋ ಆ ಕಾಯಕವನ್ನ ಮಾಡುತ್ತಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಪ್ರತಿಯೊಂದು ಸಮುದಾಯದಲ್ಲಿ ಹೋಗ್ತಿದ್ರು, ಭೇಟಿ ಆಗ್ತಿದ್ರು. ಪ್ರತಿಯೊಂದು ಸಮುದಾಯಕ್ಕೆ ಯೋಗ್ಯತೆ ಇದ್ದವರಿಗೆ ಗುರು ಆಗಕ್ಕೆ ಬರ್ತೈತಿ, ಯೋಗ್ಯತೆ ಇದ್ದವರಿಗೆ ಜಂಗಮ ಆಗಕ್ಕೆ ಬರ್ತೈತಿ, ಯೋಗ್ಯತೆ ಇದ್ದವರಿಗೆ ಮಹೇಶ್ವರ ಆಗಕ್ಕೆ ಬರ್ತೈತಿ ಅಂತ ತಿಳಿಸಿ ಹೇಳ್ತಿದ್ರು ಬಸವ ಪುರಾಣವ ಸಾಕ್ಷಿ ಇಟ್ಕೊಂಡು. ಹಾಗೆ ಬಸವಣ್ಣನ ಕಾಲದಲ್ಲಿ ಅಂಬಿಗರ ಚೌಡಯ್ಯನಾಗಲಿ, ನೂಲಿಯ ಚಂದಯ್ಯನವರಾಗಲಿ, ಹಡಪದ ಅಪ್ಪಣ್ಣ ಎಷ್ಟು ಜನ ಆಗೋಗಿದ್ದಾರೆ. ಕಾಯಕ ದಾಸೋಹ ಅನುಭವವನ್ನು ಹಂಚಿಕೊಂಡು ಸದ್ಗುರು ಶರಣ ಶಿವಲಿಂಗೇಶ್ವರ ಇದ್ರು, ನಾನು ಕೂಡ ಶರಣರ ಕಾಲದಲ್ಲಿ ಇರಬಹುದಾಗಿತ್ತು ಅಂತಿದ್ರು. ಆದ್ರೆ ಏನ್ ಮಾಡಬೇಕು, ಅವ್ರು ಇರುವುದು 9ನೇ ಶತಮಾನ, 10ನೇ ಶತಮಾನದಲ್ಲಿ, 10-11 ಶತಮಾನ. ಇವರಿರುವುದು 20ನೇ ಶತಮಾನ, 19, 20. ನಾನು ಆಗಿರಬಹುದಿತ್ತಲ್ಲ, ಎಲ್ಲ ಶರಣರ ದರ್ಶನ ಆಗ್ತಿತ್ತು ಅನ್ನುವಂತ ಕಳಕಳಿಯನ್ನ ತಮ್ಮ ಶಿಷ್ಯ ಮಲ್ಕಾಜಪ್ಪರು ಆಗಲಿ ಬೇರೆ ಬೇರೆಯವರಿಗೆಲ್ಲ ಹೇಳ್ತಿದ್ರು. ಹಾಗೆ ಅದೇ ಕಾಯಕವನ್ನು ಬಸವಾದಿ ಶರಣರ ಕಾಲದಲ್ಲಿ ಇಲ್ಲ. ಆದರೂ ಬಸವಾದಿ ಶರಣರು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ಆಚಾರ, ವಿಚಾರ, ವಚನ ಸಾಹಿತ್ಯವನ್ನ ಸತತವಾಗಿ ಅಖಂಡೇಶ್ವರ ವಚನವನ್ನ ಓದ್ತಿದ್ರಂತೆ. ಜೇವರಿಗೆಯ ಷಣ್ಮುಖ ಶಿವಿಗಳ ವಚನವನ್ನ ಓದ್ತಿದ್ರು. ನಿಮ್ಗೆಲ್ಲ ಗೊತ್ತಿದೆ ಅವರ ಚರಿತ್ರೆಯಲ್ಲಿ. ಯಾವಾಗಲೂ ಕಾಯಕವನ್ನ ಮಾಡುತ್ತಾ ಸಮಯ ಸಿಕ್ಕಾಗ ಲಿಂಗ ಪೂಜೆಯನ್ನ ಮಾಡುತ್ತಾ, ಶಿವಯೋಗ ಸಾಧನವನ್ನ ಮಾಡುತ್ತಾ, ವಚನ ಸಾಹಿತ್ಯವನ್ನ ಓದ್ತಾ ಇರುವಾಗ ಅತ್ತಿ ಈರಮ್ಮ ಹರಿದಾಗ್ತಾರೆ, ಸುಟ್ಟಾಗ್ತಾರೆ. ಆದರೂ ಕೂಡ ಶರಣರು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕಂತಲೇ ಇಲ್ಲಿ ಷಣ್ಮುಖ ಶಿವಗಳು ಹೇಳಿದ್ದಾರೆ ಒಂದು ಮಾತನ್ನು, ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಜನನವಿಲ್ಲದ ಶರಣ, ಮರಣವಿಲ್ಲದ ಶರಣ. ಶರಣರ ಮಹಿಮೆಯನ್ನ ತಿಳ್ಕೊಳ್ಳಕ್ಕೆ ನೀವೇ ಬಲ್ಲಿರಿ, ಈ ಪ್ರಪಂಚದ ಉಳಿದ ಕೀಟ ಪ್ರಾಣಿಗಳು ಎತ್ತಬಲ್ಲರೈ. ಶರಣರ ಮಹಿಮೆ ಅವರಿಗೆ ಗೊತ್ತಾಗ್ತದೆ. ಹಾಗಿಲ್ಲಿ 60 ಬಸವಾದಿ ಶರಣರ ಕಾಲದಲ್ಲಿ ಒಬ್ಬ ರೈತ ಶರಣ ಇದನಲ್ಲ, ಒಕ್ಕಲತನದ ಕಾಯಕವನ್ನ ಮಾಡ್ತಾ ಹೋಗ್ತಾನೆ. ಹಲವಾರು ವರ್ಷ ಕಳೆದಿರಬೇಕು, ಹಲವಾರು ದಿವಸ ಕಳೆದಿರಬೇಕು. ಆದರೆ ಕಾಯಕದ ಜೊತೆಗೆ ಲಿಂಗ ಪೂಜೆ, ಜಂಗಮಾರಾಧನೆ, ದಾಸೋಹ, ನಿತ್ಯ ಅನುಭವ, ಇದು ನಮ್ಮ ಮಠದಲ್ಲಿರ್ತಕ್ಕಂಥ ಪರಂಪರೆ. ಶರಣರು ಚಿಕ್ಕವರಿದ್ದಾಗ ಕಲ್ಲನ್ನ ತಾಳವನ್ನಾಗಿ ಮಾಡಿಕೊಂಡು ವಾರಿಗೆ ಗೆಳೆಯರನ್ನೆಲ್ಲ ಕೂಡಿ ಭಜನೆ ಮಾಡಿ ಅವರ ಜೊತೆಗೆ ಅನುಭವವನ್ನು ಹಂಚಿಕೊಳ್ತಿದ್ರು. ಆದರೆ ಇಲ್ಲಿ ಶರಣ ರೈತ ತಾನು ಒಳಗೆ ಒಕ್ಕಲತನದ, ಹೊರಗೆ ಒಕ್ಕಲತನ ಕಾಯಕ. ಯಾಕಂದ್ರೆ ಶರೀರ ಎಂಬುವ ಹೊಲ ವಸನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಂಡಿತು.
ಶರೀರ ಎಂಬುವ ಹೊಲ ಫಸಲು ಮಾಡುವಂಥದ್ದು. ಹಾಗೆ ಅಲ್ಲವ ಪ್ರಭು ಪ್ರಭುಲಿಂಗ ಲೀಲೆಯಲ್ಲಿ ಕೂಡ ಗೊಗ್ಗಯ್ಯ ಅಂತ ಬರ್ತಾನೆ. ಗೊಗ್ಗಯ್ಯ, ಆ ಗೊಗ್ಗಯ್ಯನಿಗೆ ಅಲ್ಲಮ ಪ್ರಭು ಹೇಳ್ತಾನೆ, ಹೊರಗೆ ಯಾಕೆ ಒಕ್ಕಲ್ತನ ಮಾಡ್ತೇವೆ, ಒಳಗೆ ಮಾಡುವ ತಂದ್ರು. ಹೊರಗಿನ ಒಕ್ಕಲ್ತನ ಏನ್ ಮಾಡ್ತೀವಿ, ಒಳಗಡೆ ಮಾಡು. ಇಲ್ಲಿ ಆ ರೈತ ಅಂತಾನೆ ಹಲವಾರು ವರ್ಷ ಲಿಂಗ ಪೂಜೆ ದಾಸೋಹ ಕಾಯಕವನ್ನ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಹಲವಾರು ವರ್ಷವಾಯ್ತು. ನಾನು ಹೇಳಿದ ನಿಮಗೆ ಭಕ್ತರಿಗೆ ಪರೀಕ್ಷೆ ಇರ್ತದ, ಭಕ್ತರಲ್ಲದವರಿಗೆ ಪರೀಕ್ಷೆ ಇರೋದಿಲ್ಲ. ನಮ್ಮ ಭಕ್ತಿ ಹೆಂಗಿರ್ತಂದ್ರೆ ಬರಬರ ಭಕ್ತಿ ಅದೇ ಆಯಿತು ನೋಡಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹೇಳ್ತಾರೆ. ಆದ್ರೆ ಅವಾಗಿನ ಭಕ್ತಿನೇ ಬೇರೆ. ಆಗ ಮಾಡ್ತಕ್ಕಂಥ ಶರಣರ ಲಿಂಗ ದೇವನ ಮೇಲೆ ನಿಷ್ಠೆ, ತಾನು ಮಾಡ್ತಕ್ಕಂಥ ಕಾಯಕದ ಮೇಲೆ ಶ್ರದ್ಧೆ. ಒಂದಿಷ್ಟು ಸಂಜೆ ಆದ ಕೂಡ ಎಲ್ಲರೂ ಸೇರುವುದು, ಒಂದಿಷ್ಟು ಅಧ್ಯಾತ್ಮದ ಚಿಂತನೆ ಮಾಡುವಂಥದ್ದು. ಆ ಶರಣ ಒಕ್ಕಲತನ ಮಾಡ್ತಾ ಇರ್ಬೇಕಾದ್ರೆ ಪರೀಕ್ಷೆ ಆಗ್ತದೆ ಊರಲ್ಲಿ. ಯಾಕಂದ್ರೆ ಸಮಯ ಒಂದೇ ರೀತಿ ಇರುವುದಿಲ್ಲ. ಬರಗಾಲದ ಸಂದರ್ಭ ಕೂಡಿ ಬರ್ತವೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ. ಸಾಮಾನ್ಯವಾಗಿ ಪ್ರಕೃತಿಯ ನಿಯಮ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂಥದ್ದಿಲ್ಲ. ಪರಮಾತ್ಮನ ಸೃಷ್ಟಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾ ಇರ್ತದೆ. ಒಂದಿಷ್ಟು ಆ ವರ್ಷ ಮಳೆಯ ಕೈ ಕೊಡ್ತದೆ, ಮೇಘ ರಾಜನ ಕೈ ಕೊಡ್ತಾನೆ, ಮಳೆ ಬರಲ್ಲ. ಇದ್ದಿರ್ತಕ್ಕಂಥ ಜನರು ಕೆಲವರು ಊರು ಬಿಡಕ್ ಪ್ರಾರಂಭ ಮಾಡಿದ್ರು. ನಾವು ನಮ್ಮ ಬಡತನ ಕಷ್ಟ ದುಡಿಯಕಂತೇಳಿ ಮೈಂದರಿಗೆ, ಹಿಪ್ಪರಿಗೆ, ಹಿರುವಳಿ, ಭಕ್ತರಿಗೆ, ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮದವರು ಹೆಂಗೆ ಇಲ್ಲಿ ಬಂದು ಜೊಪಡಿ ಹಾಕೊಂಡು ಕಾಯಕವನ್ನ ನಮ್ಮ ಜೀವನವನ್ನು ಸಾಗಿಸುವುದಕ್ಕೋಸ್ಕರ ಊರು ಬಿಟ್ಟು ಬಂದು ಇಲ್ಲಿ ಭವ್ಯವಾದಂಥ ಮಂದಿರ ಮಠವನ್ನ ಸ್ಥಾಪನೆ ಮಾಡಿದ್ದೆ ಶರಣ. ಹಾಗಿಲ್ಲಿ ಆ ಕಾಯಕವನ್ನ ಮಾಡತಕ್ಕಂಥ 1 ವರ್ಷ ಬರಗಾಲ, 2 ವರ್ಷ ಬರಗಾಲ, ಹೀಗೆ ಬರಗಾಲ ಕಳೀತಾ ಇತ್ತು. ಆ ಸಂದರ್ಭದಲ್ಲಿ 2-3 ವರ್ಷ ಆದ ನಂತರ ಕೆಲವರೆಲ್ಲ ಊರು ಬಿಟ್ಟು ಹೋಗಿದ್ರು. ಕೆಲವರು ಎಲ್ಲ ಹಳ್ಳ ಕೊಳ್ಳ ಬಾವಿಗಳೆಲ್ಲ ಬತ್ತಿ ಹೋಗಿದ್ದು, ದನ ಕರಗಳ ಸಾಯ್ತಾ ಇದ್ದು. ಎಲ್ಲವನ್ನ ನೋಡಿ ಕೆಲವರೆಲ್ಲ ಊರು ಬಿಟ್ಟರು. ಆದ್ರೆ ಆ ರೈತ ಊರು ಬಿಡ್ಲಿಲ್ಲ. ಯಾಕಂದ್ರೆ ಒಂದು ಮಾತಿದೆ, ರಾಮಾಯಣದಲ್ಲಿ ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಅಪಿ ಸುವರ್ಣಮಯ ಲಂಕಾ ನ ರೋಚತೆ ಲಕ್ಷ್ಮಣ. ರಾಮಾಯಣದಲ್ಲಿ ಕೃಷ್ಣ ಏನೋ ರಾಮದನಲ್ಲ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ. ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಹೇಳುವಂತ ಮಾತು. ರಾವಣರ ಯುದ್ಧ ಆಗಿದೆ, ವಿಭೀಷಣ ಒಬ್ಬನೇ ಉಳ್ಕೊಂಡಿದ್ದಾನೆ, ರಾವಣ ಹೋಗಿದ್ದಾನೆ. ವಿಭೀಷಣ ದೈವ ಭಕ್ತ, ರಾಮನ ಭಕ್ತ. ವಿಭೀಷಣ ಮಾತ್ರ ಪಟ್ಟಾಭಿಷೇಕ ಮಾಡಬೇಕು. ವಿಭೀಷಣ ರಾಮನ ಭಕ್ತ ಇರುವುದರಿಂದ ನೀ ದೇವ್ರೇ, ರಾಮದೇವ್ರೇ ನೀವೇ ಇದನ್ನು ಅರ್ಪಿಸ್ಕೋಬೇಕು ಅಂತಂದಾಗ, ಇಲ್ಲ ನನಗೆ ಅಯೋಧ್ಯ ಆಗೈತಿ. ಆಗ ರಾಮ ಲಕ್ಷ್ಮಣ ಹೇಳ್ತಾನೆ, ನೋಡು ಲಕ್ಷ್ಮಣ ಅಂತ ನಾನು ಅಲ್ಲಿ ಅಯೋಧ್ಯದಾಗ ಏನದ, ಕಳ್ಳು ಮುಳ್ಳು ಕಟ್ಟಿಗೆ ಏನದ ಅಲ್ಲಿ ಅಯೋಧ್ಯದಲ್ಲಿ, ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಅದಕ್ಕೆ ಅಂತಾನೆ ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ತಮ್ಮ ಸುವರ್ಣಮಯದಿಂದ ತುಂಬಿರ್ತಕ್ಕಂಥ ಈ ಲಂಕಾ ರುಚಿಸುವುದಿಲ್ಲ, ಜನನೇ ಜನ್ಮ ಕೊಟ್ಟ ಭೂಮಿ. 2 ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ತಿಳಿಸಿ ಹೇಳಿ ಅವನಿಗೆ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿ ಅಯೋಧ್ಯೆ ಕಡೆಗೆ ಬರ್ತಾನೆ ರಾಮ. ಹಾಗಿಲ್ಲಿ ರೈತ ಅಂತಾನೆ ಎಲ್ಲರೂ ಊರು ಬಿಟ್ಟರು ಕೂಡ ಅವನು ಊರು ಬಿಡ್ಲಿಲ್ಲ, ಊರು ಬಿಡಕ್ ಹೋಗ್ಲಿಲ್ಲ. ತನ್ನ ಭೂಮಿ ಶ್ರೇಷ್ಠತೆ, ಭೂಮಿಯೇ ಶ್ರೇಷ್ಠತೆಯನ್ನು ಜನ್ಮ ಕೊಟ್ಟ ಭೂಮಿ ಶ್ರೇಷ್ಠ ಇರುವುದರಿಂದ ಅಲ್ಲೇ ಇದ್ಕೊಂಡು ಕಾಯಕವನ್ನ ಮಾಡ್ತಾ ಇರ್ತಾನೆ. ಇದ್ದಿರ್ತಕ್ಕಂಥ ಹಿಟ್ಟು ಗಂಜಿ ಅಂಬ್ಲಿ ಕುಡಿದು ಜೀವನ ಮಾಡ್ತಾ ಇರ್ತಾನೆ. ಭಗವಂತ ಏನೋ ಆಶೀರ್ವಾದ, ಒಂದಿಷ್ಟು ಮಳೆ ಸುರಿತ, ಆ ವರ್ಷ ಮಳೆ ಬರ್ತದೆ. ಮಳೆ ಬಂದು ಕೂಡ ಒಂದಿಷ್ಟು ಭೂಮಿ ಹಸಿ ಆಗ್ತದ. ಆದ್ರೆ ರೈತರಿಗೆ ಗೊತ್ತದ, ಒಕ್ಕಲತನ ಮಾಡೋರಿಗೆ ಗೊತ್ತದ ಭೂಮಿ ಎಷ್ಟು ಹಸಿ ಇರಬೇಕು ಅಂತೇಳಿ. ಆದ್ರೆ ಪರಿಪೂರ್ಣವಾಗಿ ಹಸಿ ಇರಲಿಲ್ಲ.
ಆದ್ರೆ ಆತ ಶರಣ ಅಂತಾನೆ, ಏನ್ ಮಾಡೋಣ, ಭಗವಂತನ ಇಚ್ಛೆ ಇದೆ ತೆನ ವಿನಃ ತೃಣನಪಿನ ಚಲತಿ. ಹಾಗೆ ಭಗವಂತನ ಆಜ್ಞೆ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದಿಷ್ಟು ಮಳೆ ಸುರಿದಿದ್ದಾನೆ ಅಂತ ವಿಚಾರ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದ ಮನೆ ಸೌಕಾರನ ಶ್ರೀಮಂತನ ಹತ್ತಿರ ಹೋಗಿ, ಒಂದು ಸೇರು ಕಡಲೆ ಕೊಡ್ರಿ, ನಿಮಗೆ ಒಂದು ಚೀಲ ಕಡಲೆ ಕೊಡ್ತೀನಿ. ಒಂದು ಸೇರು ಕಡಲೆ ಕೊಡ್ರಿ, ನಿಮ್ಗೊಂದು ಚೀಲ ಕೊಡ್ತೀನಿ. ಲಕ್ಷ ನನ್ನ ಕಡೆ ಇಡಬೇಕು, ಬರೋರು ಹೋಗೋರು ಕೂಡ ನೋಡ್ಬೇಡ್ರಿ ನೀವು. ಒಂದು ಸೇರ ಕಡಲೆ ಕೊಟ್ರ ನೀವು ಒಂದು ಚೀಲ ಕೊಡ್ತೀನಿ ಅಂತ ಕಡ ಸಾಲ ರೂಪವಾಗಿ ಕಡವಾಗಿ ತರ್ತಾನೆ. ಆದ್ರೆ ಬಿತ್ತಬೇಕು ಅಂದ್ರೆ ಎತ್ತುಗಳಿಲ್ಲ, ಮಾರಿದ. ಯಾರು ಹತ್ತಿರ ಎತ್ಕೊಳ್ಳಿಲ್ಲ, ದನ ಕರಗಳೆಲ್ಲ ಕರ್ಕೊಂಡೋಗಿದ್ರು, ಮಾರಿದ್ರು, ಸತ್ತಿದ್ದು ಎಲ್ಲ ಆಗಿದ್ದು. ಈತನ ಹತ್ತಿರ ಏನ್ ಮಾಡ್ತಾನೆ, ಒಂದು ಸೇರು ಕಡ್ಲೆಯನ್ನು ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ರಾತ್ರಿ ನೀರಲ್ಲಿ ನೆನೆಸಾಕ್ತಾನೆ. ರಾತ್ರಿ ನೀರಲ್ಲಿ ನೆನೆ ಹಾಕ್ತಾನೆ. ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಅವನ್ನ ಕೈಯಿಂದ ಬಿತ್ತಬೇಕು ಅಂತ ವಿಚಾರ ಮಾಡಿ ರಾತ್ರಿ ನೆನೆಸ್ತಾನೆ. ಬೆಳಗ್ಗೆ ಲಿಂಗ ಪೂಜೆಯನ್ನು ಮಾಡಿ ಬಿದಿರಿನ ಬುಟ್ಟಿ ಒಳಗೆ ಅವನ ತುಂಬಿಕೊಂಡು ಒಂದು ಸೇರು ಕಡಲೆ ನೆನೆದು ಮೆತ್ತಗಾಗಿದ್ದು ಅವನ್ನ ತನ್ನ ಹೊಲಕ್ಕೆ ಹೋಗಿ ಬಿತ್ತಬೇಕು ಅಂತ ಬುಟ್ಟಿಯಲ್ಲಿ ಕೈ ಇಟ್ಕೊಂಡಿದ್ದಾನೆ, ಕೈಯಲ್ಲಿ ಬೀಜ ಇಟ್ಕೊಂಡಿದ್ದಾನೆ, ಈ ಭೂಮಿಗೆ ಬಿತ್ತಬೇಕು ಅಂತಾನೆ. ಅಷ್ಟರಲ್ಲಿ 8-10 ಜನ ಸಂತರು, 8-10 ಜನ ಸಂತರು, ಮಲ್ಲಿಕಾರ್ಜುನ ಉಗೆ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ, ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ, ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕೊಂಡು ಬರ್ತಾ ಇರುವುದನ್ನು ನೋಡಿ, ಭೂಮಿಗೆ ಬಿತ್ತಿರ್ತಕ್ಕಂಥ ಬೀಜನ್ನ ಭೂಮಿಗೆ ಹಾಕೋದನ್ನು ಬಿಟ್ಟು ವಾಪಸ್ ಬುಟ್ಟಿ ಒಳಗೆ ಹಾಕಿ ಎಲ್ಲಿಂದ ಧ್ವನಿ ಬಂತು ಇದು ಅಂತ ನೋಡ್ತಾನೆ ಶರಣ. ಯಾವ ಕಡೆಯಿಂದ ಈ ಧ್ವನಿ ಬಂತು, ಯಾರು ಬಂದಿರಬಹುದು ಅಂತ ನೋಡ್ತಾನೆ. 8-10 ಜನ ಸನ್ಯಾಸಿಗಳು, ಸಂತರು, ಮಹಾತ್ಮರು ಬರ್ತಾ ಇರುವುದನ್ನು ನೋಡಿ ಆನಂದ ಆಗ್ತದ ಇವನಿಗೆ. ಆನಂದ ಆಗಿ ಬುಟ್ಟಿ ಅಲ್ಲೇ ಇಟ್ಟು ಓಡೋಡಿ ಹೋಗ್ತಾನೆ. ಓಡೋಡೋಗಿ ಅಂತಾರೆ, ಏನು ಬಂದಿರಿ ಹದುಳವಿದಿರೆಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟಿ ಒಡೆಯುವುದೇ. ಅಲ್ಲಿ ಹೋಗಿ ಅಂತಾನೆ, ಬರ್ರಿಯಪ್ಪ, ಎಲ್ಲಿಂದ ಬರ್ತಾ ಇದ್ದೀರಿ, ಯಾವ ಕಡೆ ಪ್ರಯಾಣ ಮಾಡ್ತಾ ಇದ್ದೀರಿ, ಬರ್ರಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನ ಬರಮಾಡಿಕೊಳ್ಳುತ್ತಾನೆ. ಇವನ್ ಹಣೆ ತುಂಬ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಲಿಂಗವನ್ನು ನೋಡಿ ಆ 8-10 ಜನ ಸನ್ಯಾಸಿಗಳು ಅಂತಾರೆ, ಈತ ಶರಣ ಇದ್ದಾನೆ, ಈತ ಶಿವಭಕ್ತ ಇದ್ದಾನೆ, ಈತ ಲಿಂಗ ಪ್ರೇಮಿ ಇದ್ದಾನೆ, ಜಂಗಮ ಪ್ರೇಮಿ ಇದ್ದಾನೆ ಅಂತ ತಿಳ್ಕೊಂಡು ಆ 8-10 ಜನ ಸನ್ಯಾಸಿಗಳಂತಾರೆ, ಈ ಏರಿಯಾ ತುಂಬೆಲ್ಲ 8-10 ದಿವಸಗಳಾಯ್ತು ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದೇವೆ, ಪಾದಚಾರಿಯಿಂದ ಬರ್ತಾ ಇದ್ದೇವೆ, ಆದ್ರೆ ನಮ್ಗೆ ಎಲ್ಲಿ ಒಂದು ತುತ್ತು ಅನ್ನ ಸಿಕ್ಕಿಲ್ಲ, ಒಂದು ತುತ್ತು ರೊಟ್ಟಿ ಸಿಕ್ಕಿಲ್ಲ, ನಿನ್ನ ಹತ್ತಿರ ಏನಾದ್ರು ಇದ್ರು ಕೊಡು ಅಂತ ಕೇಳ್ತಾರೆ. ಶರಣ ಅಂತ ರೈತ, ಶರಣ ಯಾಕೆ ಚಿಂತೆ ಮಾಡಿದರೆ, ಭಗವಂತ ನಿನ್ನೆ ಆಜ್ಞೆ ಮಾಡಿಬಿಟ್ಟಿದ್ದಾನೆ, ಭಗವಂತ ನಿನ್ನೆ ಆಜ್ಞೆ ಮಾಡಿಬಿಟ್ಟಿದ್ದಾನೆ, ನೀವು ಬರ್ತೀರಿ ಅನ್ನೋಗೋಸ್ಕರ ನನ್ನ ಕಡೆಯಿಂದ ನೆನೆದ ಕಾಳುಗಳ ಕಾಳನ್ನು ನೆನೆಸಿ ಹಾಕಿದ್ದಾನೆ, ನಿಮಗಾಗಿ ಬುಟ್ಟಿ ತುಂಬ ಕಾಳುಗಳ ಕಾಯ್ತಾ ಇದ್ದೇವೆ, ಬನ್ರಿ ಅಂತ ಕರ್ಕೊಂಡು ಬಂದು ಅವ್ರಿಗೆ ಉಚಿತವಾದಂತ ಆಸನವನ್ನು ಕೂಡಿಸಿ ಆ ನೆನೆದ ಕಾಳುಗಳನ್ನ ತಿನ್ನಾಕ್ ಕೊಡ್ತಾರೆ ರೈತ. ಒಟ್ಟ ಎಲ್ಲರೂ ತಿಂದ್ರೆ 8-10 ಜನ ಎಲ್ಲ ಕಡಲೆ ತಿಂದು ಕೊಟ್ಟದೆ ಹೋಗ್ತಾರೆ, ತಿಂತ ಹೋಗ್ತಾರೆ, ಎಲ್ಲ ಖಾಲಿ ಆಯಿತು. ಆಗ ನೀರು ಕುಡಿದ್ರು, ನೋಡಪ್ಪ ಇಷ್ಟೆಲ್ಲ 8-10 ದಿನ ಆಯ್ತು ಊಟನೇ ಮಾಡಿದೆಲ್ಲ, ಅದು ಹೊಟ್ಟೆ ತುಂಬ ಪ್ರಸಾದ ಕೊಟ್ಟೆ, ಅಲ್ಲಿ ಒಳ್ಳೆಯದಲ್ಲಿ ನನಗೆ ಪರಮಾತ್ಮನ ಒಳ್ಳೇದ ಮಾಡಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾ ಇರ್ತಾರೆ. ನಾವು ಬರ್ತೇವಪ್ಪ, ಮುಂದೆ ನಾವು ಪ್ರಯಾಣ ಮಾಡ್ಬೇಕು, ಶ್ರೀಶೈಲದತ್ತ ಹೋಗ್ತಾ ಇದ್ದೀವಿ ಅಂತ ಪ್ರಯಾಣ ಮಾಡ್ತಾ ಹೋಗ್ತಾರೆ. ಅವ್ರು ಎಲ್ಲಿವರೆಗೆ ಕಾಣ್ತಾರಲ್ಲ ಅಲ್ಲಿ ಇವ್ರು ನೋಡ್ಕೊಂತ ನಿಂತ ಸಂತರಿಗೆ ನೋಡ್ತಾ, ಯಾವಾಗ ಕಣ್ಣಿಂದ ಮರೆ ಆಗ್ತಾರೋ, ಯಾವಾಗ ದೂರ ಹೋಗ್ತಾರೋ, ಕಾಣದ ಹಾಳಾಗ್ತಾರಲ್ಲ, ಆಗ ಬುಟ್ಟಿ ಕಣ್ಣು ನೋಡ್ತಾರೆ, ಬುಟ್ಟಿ ಒಳಗೆ ಒಂದು ಕಾಲು ಇರ್ಲಿಲ್ರಿ. ಆಶ್ಚರ್ಯ ಆಗ್ತದೆ ನಿಮಗೆಲ್ಲ. ಬುಟ್ಟ್ಯಾಗ ಕಾಲಿರಲಿಲ್ಲ, ಆಗ ಅವನ ಅದೃಷ್ಟ, ಅವನ ಪುಣ್ಯ, ದಾನ ಮಾಡಿದ ಪುಣ್ಯ. ದಾನ ಕೆಟ್ಟದ್ದಲ್ಲ. ಈ ಕಾರ್ಯಕ್ರಮಕ್ಕೆ ಮುಂದೆ ಬರುವಂತ ಕಾರ್ಯಕ್ರಮಕ್ಕೆ ನಾವು ಏನ ಕೊಡ್ತೇವೋ ಅದಲ್ಲಿ ಇಟ್ಟಿರ್ತದ, ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಆಗ ಇವನು 8 ಜನ ಸನ್ಯಾಸಿಗಳೆಲ್ಲ ಕಡಲೆ ಕೊಟ್ಟಿದ್ದ ಅವನ ಭಗವಂತನ ಆಶೀರ್ವಾದ ಹೇಗಿದೆ ಗೊತ್ತಿಲ್ಲ. 5 ಕಾಳುಗಳು ಆ ಬಿದಿರಿನ ಬುಟ್ಟಿ ಸಂಧಿ ಒಳಗೆ ಸಿಕ್ಕೊಂಡಿವಂತೆ. ಬಿದಿರಿನ ಬುಟ್ಟಿ ಕಾಳು ಒಳಗೆ 5 ಕಾಳು ಉಳ್ಕೊಂಡು ಆಗ ಆ ಕಾಳುಗಳನ್ನ ಬೆರಳಿಂದ ತೆಗೆದು ಅವನ್ನ ಕೈಯಾಗಿ ಇಟ್ಕೊಂಡು
ನೋಡ್ತಾನೆ. ಎಷ್ಟು ಭಾಗ್ಯವಂತ, ಎಷ್ಟು ಪುಣ್ಯವಂತ ನಾನು. ನಿಮ್ಗೆಲ್ಲ ಗೊತ್ತಿದೆ, ಸದ್ಗುರು ಶರಣ ಶಿವಲಿಂಗೇಶ್ವರರ ಚರಿತ್ರೆಯಲ್ಲಿ ಶಿವಪ್ಪ ಸಾಧು ಬರ್ತಾನೆ. ಶಿವಪ್ಪ ಸಾಧು ಅಂತ ನೋಡಿದ್ರ ಅಲ್ಲಿ ಮಲ್ಕಾಜಪ್ಪ ಜಲಕೋಟಿ ಅನ್ನುವಂತ ಹಿರಿಯ ಸೇವೆ ಮಾಡುವಂತವ. ಶ್ರೀಶೈಲಕ್ಕೆ ಹೋಗಿ ಬಂದು ಅಲ್ಲಿ ಕಳಕ ಅಂತೀರ, ದೇವರು ಕಳಿಸೋದಂತೀರಿ ನೀವು. ದೇವರ ಕಳಿಸುವುದು ಅದು ಕ್ರಿಯೆ, ಅದು ಕಳಕ ಅಂತ. ದೇವರ ಕಳಿಸುವ ಪದ್ಧತಿ ನಮ್ಮಲ್ಲಿ ಕರ್ಕೊಂಡು ಬಂದಿರ್ತೇವೆ, ಹೋಗಿ ದರ್ಶನ ಮಾಡಿ ಬಂದಿರ್ತೇವೆ. ಅವನಿಗೆ ನಮ್ಮ ಜೊತೆಗೆ ಬಂದಿರ್ತಾನೆ ದೇವ, ಅವನಿಗೆ ವಾಪಸ್ ಕಳಿಸ್ಬೇಕಲ್ಲ ಅಂತೇಳಿ ಒಂದಿಷ್ಟು ಸಿಹಿ ಊಟವನ್ನ, ಜಂಗಮ ಆರಾಧನೆಯನ್ನ ಭಕ್ತರಿಗೆ ಊಟ ಮಾಡಿಸ್ಬೇಕಂತ ಅಡಿಗೆ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭಕ್ಕೆ ಒಬ್ಬ ಜಂಗಮ ಶಿವಪ್ಪ ಸಾಧು ಬಂದಿರ್ತಾನೆ. ಶಿವಪ್ಪ ಸಾಧು ಬಂದಿರ್ತಾನೆ. ಇವ್ರಂತರ ಹಿರಿಯರಿರ್ತಾರೆ, ಓಡಾಡೋರು. ನಮ್ಮಲ್ಲಿ ಪದ್ಧತಿ ಬಹಳ ಚಂದ ಇರ್ತದ. ಕಲ್ಲುನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬರು. ಕುಂಭಜಂಗಮ ಬಂದರ ನಡೆ ನಡೆ ಎಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಹೇಳ್ತಾರೆ. ಕಲ್ಲು ನಾಗರ ಕಂಡ್ರೆ ಹಾಲನೇರಿತಕ್ಕಂಥವ್ರು ನಾವೆಯಲ್ಲಿ, ಶರಣರಿ ಅಲ್ಲಿ. ಆತ ಜಂಗಮ ಶಿವಪ್ಪ ಸಾಧು ಬಂದಿದ್ದಾನೆ. ಆತ ಇಲ್ಲಿ ಸೇವೆ ಮಾಡ್ತಕ್ಕಂಥ ಹಿರಿಯ ಅಂತಾನೆ, ನಿಮ್ಮಂಥವ್ರು ಬಹಳ ಜನ ಬರ್ತಾರೆ. ಮನೆಗೆ ಯಾರ ಭಿಕ್ಷಕ್ಕೆ ಬಂದ್ರೆ ನಡಿ ಕೈ ಖಾಲಿ ಇಲ್ಲ ಅಂತೀವಲ್ಲ, ಅಂತೀರ ನೀವಲ್ಲ. ಹಾಗೆ ನನಗೆ ಅನಿಸ್ತು, ನಮ್ಮ ಕಡೆ ಅಂತ ಕೈ ಖಾಲಿ ಇಲ್ಲ, ಮುಂದಕ್ಕೆ ಹೋಗು, ದುಡ್ಡು ತಿನ್ನಾಗ ನಿನಗೆ ಏನಾಗೈತಿ, ಹಿಂಗೆಲ್ಲ ಅಂತೇವಿ. ಶಿವಪ್ಪ ಸಾಧು ಆ ಹಿರಿಯ ಅಂತಾನೆ, ಮಲ್ಕಾಜಪ್ಪ ನೀ ನಿಜವಾದ ಸಾಧು ಆಗಿದ್ರೆ, ನಿಜವಾದ ಸಾಧು ಆಗಿದ್ರೆ ಈ ಬೆಲ್ಲದಲ್ಲ ಕುದಿಯುವಂತ ಪಾಯಸದಾಗ ಹಾಕಿ ಕಲಸ್ ನೋಡು ಅಂತ. ಹೇಗಿರಲಿ, ಹುಲಿಯ ಮೀಸೆ ಹಿಡಿದು ಯಾಲೆ ಆಡಿದಂತೆ ಬೆಂಕಿಯ ಕೊಳ್ಳಿಯನ್ನು ತೆಗೆದುಕೊಂಡು ತಲೆಯ ಸಿಕ್ಕ ಬಿಡಿಸಿಕೊಂಡ್ಬಂದು. ನೋಡ್ಬೇಕು, ಮಹಾತ್ಮರಿಗೆ ಸಂತರಿಗೆ ಪರೀಕ್ಷೆಯನ್ನ ಮಾಡಕ್ಕೆ ಹೋಗಬಾರ್ದು. ನಾ ಅಂತೇವಿ ಕಾಳಿ ಅಂದ್ರೆ ಬೆಂಕಿ ಇದ್ದಪ್ಪ ಇದ್ದಂಗ ಅಂತೀವಿ. ಗೊತ್ತದ ಬೆಂಕಿಯನ್ನು ಉಡ್ಯಾಕ ಕಟ್ಕೊಂಡಂಗಂತ. ಆನೆ ಸಾಕಬಹುದು, ಒಂದು ಸ್ವಾಮಿ ಸಾಕೋದು ಬಹಳ ಕಷ್ಟ ಅದ ರೀ. ಆನೆ ಸಾಕಕ್ ಬರ್ತೈತಿ, ಸ್ವಾಮಿ ಸಾಕೋದು ಬಹಳ ಕಷ್ಟ. ಅದಕ್ಕೆ ಹಿಪ್ಪರಿಗೆ ಅವ್ರು ಬಹಳ ಸ್ವಾಮಿ ಸಾಕಿರೋರು, ಆನೆನೇ ಸಾಕ್ಯಾರ. ನೋಡ್ರಿ, ಯಾಕಂದ್ರೆ ನಮ್ಗೆ ಎಲ್ಲ ನೋಡ್ಬೇಕು, ಮುಂಜಾನೆ ಪೂಜೆ ಮಾಡ್ಬೇಕು, ನೋಡ್ಬೇಕು, ಕರಿಬೇಕು, ಹೇಗಿದ್ದು ಹೇಳಬೇಕು. ಅದಕ್ಕೆ ಅದೇ ನಿಜವಾದ ಸಾಧು ಆಗಿದ್ರ, ಸನ್ಯಾಸಿ ಆಗಿದ್ರ ಬೆಲ್ಲ ಪಾಯಸದಾಗ ಕಲಸ್ ನೋಡೋಣ ಹೆಂಗಾಗಿರಬೇಕು. ಕಲಸಿ ಅಂತಾನೆ ಅದು ಶಾಪ ಕೊಡೋದು ಬೇರೆ ಬಿಡ್ರಿ. ಶಾಪ ಕೊಡಬಾರ್ದು, ಆದ್ರೆ ಅವ್ನ ಕರ್ಮ ಏನಿದೆ ಆಗ್ಯದ. ಸಂತರು, ಮಹಾತ್ಮರು, ಶರಣರು, ಶಿವಿಗಳು ಶಾಪ ಕೊಡಂಗಿಲ್ಲ, ಆದ್ರೆ ಅವ್ನ ಕರ್ಮ ಏನಿದೆ ಅದು ಆಗಿರ್ತದೆ. ಆದ್ರೆ ಇಲ್ಲಿ ಆ ಶಿವಪ್ಪ ಸಾಧು ಕಲಿಸಿರ್ತಕ್ಕಂಥ ಶರಣರಿಗೆ ಗೊತ್ತಾಗಿ ಅವನನ್ನ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡು ಉಪಚಾರ ಮಾಡಿ ಕಳಿಸ್ತಾನೆ. ಕರುಣಾಮೂರ್ತಿ ಮಹಾಮಹಿಮ ಶಾಲೆ ಅಂತ ಅದಕ್ಕೆ ಶರಣರಿಗೆ ಬಂದಿರ್ಬೇಕು. ಹಾಗಿಲ್ಲಿ ಆತ ರೈತ ಆ 10 ಜನ ಸನ್ಯಾಸಿಗಳಿಗೆ, ಸಂತರಿಗೆ ಕಾಳುಗಳನ್ನ ಕೊಟ್ಟು ದಾನ ಮಾಡಿ ಅವರಿಗೆ ಹೊಟ್ಟೆ ತುಂಬಿಸಿ ಕಳಿಸಿದ್ರ. ಮಲ್ಕಾಜಪ್ಪ ಅವಾಗೆ ಅವರಿಗೆ ಪ್ರಸಾದ ಕೊಟ್ಟು ಕಳಿಸಿದ್ರೆ ಏನಾಗ್ತಿತ್ತೋ ಗೊತ್ತಿರಲಿಲ್ಲ. ನಿಮಗೆ ಗೊತ್ತದ, ಶರಣಗುಂಡವನ್ನು ಹೊಡೆಯುವ ಸಂದರ್ಭದಲ್ಲಿ ಶರಣಗುಂಡ ಹ್ಯಾಂಗ್ ಶಿವಾಜಿ ಸಿದ್ದರಾಮೇಶ್ವರ ಈ ಸಂಗಲಾಪುರದಲ್ಲಿ ಕೆರೆಯನ್ನ ಕಟ್ಟಿಸುವುದಾಗಲಿ, ಗುಡಿಗಳನ್ನ ಕಟ್ಟಿಸುವುದಾಗಲಿ 108, 101 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕೆರೆಯನ್ನು ಯಾಕೆ ಕಟ್ಟಿಸ್ಬೇಕಂದ್ರೆ ಊರಿಗೆ ಒಳಿತನ್ನಾಗಲಿ, ದೇವಸ್ಥಾನ ಯಾಕೆ ಕಟ್ಟಬೇಕಂದ್ರೆ ಎಲ್ಲರಲ್ಲಿ ಭಾವ ಭಕ್ತಿ ಇರಲಿ ಅನ್ನುವಗೋಸ್ಕರ ಸಿದ್ದರಾಮ ಶ್ರೀಗಳು ಕೆರೆಯನ್ನು ಕಟ್ಟಿಸ್ತಿದ್ರು, ಗುಡಿಯನ್ನು ಕಟ್ಟಿಸ್ತಿದ್ರು. ಬಂದಲ್ಲವ ಪ್ರಭು, ಏನು ಸಂಸಾರಿಕ ಮಾಡುವಂತ ಕೆಲಸ ಇದು ಅಂತನೋ. ಅಲ್ಲದ ಚಿಕ್ಕ ವಯಸ್ಸಿನಲ್ಲಿ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಂಡಂತ ಸಿದ್ದರಾಮ ಏನು ಒಂಟ್ರಿ ಕೆಲಸ ಮಾಡಗತ್ತಲ್ಲ, ನಡಿಯಲ್ಲಿ ಶರಣರು ಕಲ್ಯಾಣದಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ, 106 ಜನ ಸೇರ್ಯಾರ, ಹೋಗ ನಡಿ.
ನೀನು ಲಿಂಗ ಇಲ್ಲಿದ ಭವಿ ನಡಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಲಿಂಗ ದೀಕ್ಷೆ ಕೊಡಿಸ್ತಾರೆ. ಈ ಕೆರೆ ಕಟ್ಟಿಸೋದು ಬಿಟ್ಬಿಡ್ತಾರೆ. ಹಾಗೆ ಸದ್ಗುರು ರೇವಣ ಸಿದ್ಧ ಶ್ರೀಶಂಕರು ಕೂಡ ಪೂರ್ವಾರ್ಧದಲ್ಲಿ ವಚನ ಸಾಹಿತ್ಯ ಬಸವ ಪುರಾಣವನ್ನು ಇಟ್ಕೊಂಡು ಎಲ್ಲಾ ಕಡೆ ಓಡಾಡಿದ್ರು, ಮಠಗಳ ಸ್ಥಾಪನೆ ಮಾಡಿದ್ರು, ಸ್ವಾಮಿಗಳನ್ನ ಮಾಡಿದ್ರು. ಆದ್ರೆ ಸಿದ್ಧಾರೂಢರು ಯಾವಾಗ ಗೊತ್ತಾಯ್ತು, ಜ್ಞಾನಿಗಳದ್ರಂತ ಗೊತ್ತಾಯ್ತು, ಅವರ ಪರಿಚಯ ಆಯ್ತು, ಸಂಪರ್ಕ ಆಯ್ತು, ಅವಾಗಂತಾರೆ ಏನು ಸಮಾಜ ಅಂತ ಪಡ್ಕೊತಿದ್ಲು, ಸಾಕ್ ಬಿಡು ಅಂದಾಗ ಅವಾಗ ಸಮಾಜ ಬಿಟ್ಬಿಟ್ರು. ಅಲ್ಲಿದ್ದಕ್ಕ ಸಮಾಜ ಅನ್ಕೊಂತಿದ್ರು. ಹಾಗಿಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಕೆರೆಯನ್ನ ಕಟ್ಟಿಸ್ದ, ಹಾಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಊರಿಗೆ ಒಳಿತನ ಆಗಲಿ ಅಂತ ವಿಚಾರ ಇಟ್ಕೊಂಡು ಸಿದ್ದರಾಮ ಮಾಡಿದ್ರೆ, ಶರಣ ಶಿವಲಿಂಗೇಶ್ವರರು ಕೂಡ ಬಾವಿಯನ್ನ ತೋಡಬೇಕು, ತನ್ನ ಇರ್ತಕ್ಕಂಥ ಎಲ್ಲರಿಗೆ ಈ ದಾರಿಗೆ ಹೋಗುವ ಬರುವವರಿಗೆ ನೀರು ಆಗಲಿ ಅನ್ನೋಗೋಸ್ಕರ, ನೀರು ಕುಡಿದು ಒಂದಿಟ್ಟು ವಿಶ್ರಾಂತಿ ಮಾಡಿ ಹೋಗಲಿ ಅನ್ನೋಗೋಸ್ಕರ ಬಾವಿ ತೋಡಕ್ ಶುರು ಮಾಡಿದ್ರೆ, ಆ ಪೂಜೆಗೆ ಬರ್ತಕ್ಕಂಥ ಶಿಷ್ಯ ತಂಬಿಗೆ ನೀರು ತಗೊಂಡು ಬರ್ತಿದ್ದಂತ ಒಬ್ಬ ಸನ್ಯಾಸಿ ಬಂದು ಯಪ್ಪ ನೀರಡಿಕೆ ಆಗ ನೀರು ಕೊಡು ಅಂತ ಕೇಳಿದಾಗ ಆ ಶಿಷ್ಯನಂತಾನೆ ಸ್ವಲ್ಪ ನೀರು ಕೊಡ್ತಾನಂತ. ಸ್ವಲ್ಪ ನೀರು ಕೊಟ್ಟ, ತಂಬಿಗೆ ಒಳಗೆ ಸ್ವಲ್ಪ ನೀರು ಕೊಟ್ಟ, ಪೂಜೆಗೆ ತಗೊಂಡು ಹೋಗ್ಬೇಕಲ್ಲಿ ಶರಣರು ಗುಂಡ ತೋಡಾಗತ್ತಾರ, ಬಾವಿ ತೋಡಾಗತ್ತಾರ, ಅಲ್ಲಿ ಪೂಜೆಗೆ ಬೇಕಂತ ತಗೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಸನ್ಯಾಸಿ ಒಬ್ಬ ದಾರಾಶಿಕ್ಕೆ ನೀರು ಕೊಡಪ್ಪ ಅಂತ ಕೇಳ್ತಾನೆ. ಸ್ವಲ್ಪ ಕೊಡ್ತಾನ ಶಿಷ್ಯ, ಬಾ ಬೇಡಾಗತ್ತ ನೀರಡಿಕೆ ಆಗಿದ್ರು ಸ್ವಲ್ಪ ಕೊಡ್ತಾರೆ. ಶರಣರಿಗೆ ಹೋಗಿ ಹೇಳ್ತಾರೆ ಅವರು, ಶರಣರೇ ಹಿಂಗೆ ದಾರ್ಯಾಗ ಒಬ್ಬ ಸಿಕ್ಕಿದ್ರು, ವಯಸ್ಸಾಗಿತ್ತು, ಅವ್ರು ನೀರು ಕೇಳಿದ್ರು, ನಾ ಸ್ವಲ್ಪ ಕೊಟ್ಟ, ಹಣಿ ಹೊಡ್ಕೊಂಡು ಶರಣ. ಆಗ ನೀ ಅಂತಾರೆ ಅವ್ರು ಕೇಳಿದ್ರಲ್ಲ ಸ್ವಲ್ಪ ಯಾಕೆ ಕೊಟ್ಟಪ್ಪ, ಪೂರ್ಣ ಕೊಡೋದಿತ್ತು ಅಂತಂದ್ರು. ಯಾಗ ಎಷ್ಟು ಕೊಟ್ಟಾನಲ್ಲ ಅಷ್ಟೇ ಶರಣಗುಂಡದಲ್ಲಿ ನೀರು ಬಂದಿವು ಅಂತ. ಅವನಿಗೆ ಎಷ್ಟು ಕೊಟ್ಟದನ ಅಷ್ಟೇ ನೀರು, ಎಷ್ಟು ಕೊಡ್ತೇವೋ ಅಷ್ಟು ಕೊಡ್ತಾನಂತ ಭಗವಂತ. ಇದ್ದು ಶರಣರ ಲೀಲೆ. ಹಾಗಿಲ್ಲಿ ಆ ರೈತ ಎಲ್ಲರಿಗೆ ದಾನ ಮಾಡದಲ್ಲ, 5 ಕಾಳುಗಳು ಉಳಿದಿದ್ದು ಬಹಳ ತನ್ನ ಭಕ್ತಿಯಿಂದ ಕಣ್ಣಿಗೆ ಇಟ್ಕೊಂಡಂತಾನೆ. ಎಂತ ನನ್ನ ಪುಣ್ಯ, ಎಂತ ಭಾಗ್ಯ. ಈ 5 ಕಾಳುಗಳು ಸಾಮಾನ್ಯ ಕಾಳುಗಳಲ್ಲ, 5 ಕಾಳುಗಳು ಸಾಮಾನ್ಯ ಕಾಳುಗಳಲ್ಲ. ಈ ಪರಮಾತ್ಮನ ಪಂಚ ಮುಖಗಳದವಲ್ಲ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಪರಮಾತ್ಮನ 5 ಮುಖಗಳದವ್ರಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂತ 5 ಮುಖಗಳದವಲ್ಲ. ಈ 5 ಮುಖಗಳ ಪ್ರತೀಕವಾಗಿರ್ತಕ್ಕಂಥ ಈ ಪಂಚ ಕಾಳುಗಳವಲ್ಲ, ಸಾಮಾನ್ಯ ಕಾಳುಗಳಂತ ಅವಕ್ಕೆ ನಮಸ್ಕಾರ ಮಾಡಿ ಅಲ್ಲೊಂದು ಇಲ್ಲೊಂದು ಬಿತ್ತಿ ಮನೆಗೆ ಹೋಗ್ತಾನೆ ನಗುತ್ತಾ ಸಂತೋಷವಾಗಿ ಭಗವಂತನ ಸ್ಮರಣೆ ಮಾಡಿಕೊಂಡು. 3-4 ತಿಂಗಳು ಬರ್ಲಿಲ್ಲ ಹೊಲ ಕಡೆ. ಮಕ್ಕಳ ಹೊಲದವ ಹೇಳ್ತಾನೆ, ಚಾಡಿ ಹೇಳ್ತಾನ ಸೌಕರ್ಯ, ಏನ್ರಿ ಸೌಕರ್ಯ, ನೀವು ಸೇರಿ ಜಾಗ ಕೊಟ್ರೆ ಒಂದು ಚೀಲ್ ಕೊಡ್ತಾನ. ಎಲ್ಲಿ ಚೀಲ್ ಕೊಡ್ತಾನೆ? ಆ ಯಾವ ಸನ್ಯಾಸಿಗಳು ಬಂದಿವಂತ ಎಲ್ಲ ಕೊಟ್ಟು ಖಾಲಿ ಮಾಡ್ಯಾನ, ಇನ್ನು ಏನು ಕೊಡ್ತಾನೆ? ಎಂತ ಕರುಣಾಮೂರ್ತಿ ಶರಣ, ಬಹಳ ಅತ್ಯಂತ ಅದಕ್ಕೆ ಮಹಿಮಾಶಾಲಿ ಅಂದ್ರು, ಕರುಣಾಮೂರ್ತಿ ಅಂದ್ರು. ಅಂತ ಶರಣ ರೈತ ಎಲ್ಲ ಕೊಟ್ಟು ಇನ್ನೇನ್ ಕೊಡ್ತಾನ? 3-4 ತಿಂಗಳ ಹೋಗಲಿಲ್ಲ. ಅವ್ರ ರೈತ, ಪಕ್ಕದ ರೈತ ಹೇಳ್ತಾನೆ, ಶರಣ ನೋಡು ಅಲ್ಲಿ ಹೆಂಗ ತುಂಬಿದ ನಿನಗೆ ಕಡ್ಲಿಗಳ ಸುಲಗಾಯಿ, ಹೊಲ್ ತುಂಬ ಬೆಳೆದ್ಬಿಟ್ಟಿತ್ತು, ಹೊಲ್ ತುಂಬ ಬಿಟ್ಟು. ಶರಣ ಬಸವೇಶ್ವರ ಚರಿತ್ರೆಯನ್ನು ನೀವು ಕೇಳಿರಬಹುದು. ಅಣ್ತಂಬರು 3-4 ಜನ ಅಣ್ತಂಬರು ಹಂಚ್ಕೊಂಡ್ರು ಭೂಮಿಯನ್ನ, ಮನೆಯನ್ನ ಹಂಚ್ಕೊಂಡ್ರು. ಶರಣ ಬಸಪ್ಪಗೆ ಏನೂ ಬೆಳ್ಳಾರಂತ ಭೂಮಿ ಕೊಟ್ಟರು. ಶರಣ ಬಸಪ್ಪ ಆ ಭೂಮಿಯಲ್ಲಿ ಹದ ಮಾಡಿ ಜೋಳ ಬಿತ್ತಾನ. ಜೋಳ ಬಿತ್ತರ ತೆನೆಗಳಾದು, ಬೆಳೆ ಬಂತು. ತೆನೆಗಳ ಬಂದ್ರ ಹಕ್ಕಿ ಪಕ್ಷಿಗಳೆಲ್ಲ ಕಾಳು ತಿನ್ನಕ್ ಬಂದು ಶರಣರ ಹೊಲಕ್ಕ. ನಾವೇನ್ ಮಾಡ್ತೇವೆ, ಹಕ್ಕಿ ಪಕ್ಷಿಗಳು ಬಂತು ಅದ್ರ ಭೂತನ ಮಾಡಿ ನಿಲ್ಲಿಸ್ತೇವಿ, ಇಲ್ಲಿ ಕವಣಿ ಕಲ್ಲನ್ನ ಹಾಕಿ ಹೊಡಿತಾ ಇರ್ತೀವಿ, ಅಟ್ಟ ಮಾಡಿ ಹೊಡಿತಾ ಇರ್ತೀವಿ, ಕೂಗಾಡ್ತೇವಿ. ಈಗ ಬಿಟ್ಟು ಸ್ಪೀಕರ್ ಬಂದೈತಿ, ಆಟೋಮೆಟಿಕ್ ಸ್ಪೀಕರ್, ದೂರ ಹರ್ರು ಅಂತ ನಮ್ ಒದರ್ತಾ ಇರ್ತದೆ. ನೀವು ಇಲ್ಲಿ ಸಿಟಿ ಇರ್ತೀವಿ, ನಿಮ್ಗೆ ಗೊತ್ತಾಗ ನಾವು ಹಳ್ಳಿಯಾಗಿರೋರು ಅದು. ಹಾಗೆ ಶರಣ ಬಸವೇಶ್ವರು ಆ ಬೆಳೆದ ಬೆಳೆಯನ್ನ ಕಾಳುಗಳನ್ನು ತಿನ್ನಕ್ಕೆ ಹಕ್ಕಿ ಪಕ್ಷಿಗಳು ಬಂದ್ರ, ಪಾಪ ಹಕ್ಕಿ ಪಕ್ಷಿಗಳು ಕಾಳು ತಿಂದು ಜಾಳ ತಿಂದು ಎಲ್ಲೋ ದೂರ ಹೋಗಿ ನೀರು ಕುಡಿದು ಬಹಳ ಕಷ್ಟ ಆಗ್ತದ. ಅದಕ್ಕೆ ಇಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಪ್ರತಿ ದಂಟಿಗೆ ಒಂದೊಂದು ಪರೇಣಿ ಕಟ್ಟದಂತ, ಮಣ್ಣಿನ ಪರೇಣಿ ಕಟ್ತೀರ ನೀವು?
ಅದಕ್ಕೆ ಅವರು ಶರಣ ಅನ್ನಿಸ್ಕೊಂಡ್ರು, ಮಹಾಮಾನವತಾವಾದಿ ಅನಿಸ್ಕೊಂಡ್ರು, ಮಹಾಮಾನವರಾಗರು. ಆದ್ರೆ ನಾವಿನ್ನೂ ನರರೇ ಆಗಿದ್ದೇವೆ. ಕಟ್ಟಂಗಿಲ್ಲ. ಯಾವಾದ್ರೆ ನಾವು ಜಿಪ್ಪೋಣ ಓಣ ಕೈಯಿಂದ ಹಕ್ಕಿ ಹೊಡೆಯಂಗಿಲ್ಲ ಅಂತ ನಾವು ತುಪ್ಪದಾಗ ನೊಣ ಬಿದ್ದರೆ ಚೀಪ್ ಹೋಗಿವಂತವ್ರು ನಾವು. ಅವರಲ್ಲಿ ನಿಮಗೆಲ್ಲ ಗೊತ್ತಿದೆ. ಹೀಗೆ ಶರಣ ಬಸವೇಶ್ವರ ಚರಿತ್ರೆಯ ಅಲ್ಲಿದಾಗ ಕಂಕಿ ಕಾಳುಗಳೆಲ್ಲ ಹಕ್ಕಿಯೆಲ್ಲ ತಿಂದು ಕಂಕಿ ಆಗಿತ್ತು. ಬರೀ ತೆನೆ ಅಷ್ಟು ಉಳಿದಿತ್ತು, ಕಾಳೆಲ್ಲ ಖಾಲಿನೇ. ಕೊನೆಗೆ ತೆನೆ ಕೊಯ್ಬೇಕಲ್ಲ, ನೀವು ಬರ್ರಿ ತೆನೆ ಕೊಯ್ಯಕ್ ಬರ್ರಿ, ತೆನೆ ಕೊಯ್ಯಕ್ ಬರ್ರಿ ಅಂತಂದು ಯಾರು ಬರ್ಲಿಲ್ಲ. ಏನು ಶರಣ ಕಾಳ್ಯಾರಿಲ್ಲ, ಬರೀ ತೆನ್ನೆ, ಕಾಳಿಲ್ಲದ ತೆನೆ ಕಂಕಿ ಅಂತಾರದಕ್ಕ. ಯಾರು ಹೋಗ್ತಾರ ಏನ್ ಕೊಡ ಶರಣ ಅಂತೇಳಿ ಎಲ್ಲರೂ ಯಾರು ಬರ್ಲಿಲ್ಲ. ಅವನು ಮುದುಕಿ ಇತ್ತದ, ಮುದುಕಿ ಕೆಲಸ ಇರಲಿಲ್ಲ, ಯಾರು ಕರೆದಿಲ್ಲ. ಅಜ್ಜಿ ನೀರೇ ಬರ್ತೀನ ತಂದಾಗ, ಯಪ್ಪ ನನಗೆ ಯಾರು ಕರೆದಿಲ್ಲ, ನಾನೇ ನಿನ್ನ ಹೊಲಕ್ಕೆ ಬರ್ತೀನಿ ಅಂತ ಆಕಿ ಎಲ್ಲ ಬಂದು ತೆಗೆದ್ರಂತ. 5 ಬಕ್ಸಿ ಕೊಟ್ರು ಅಂತ ಶರಣ ಕೈಯಿಂದ. 5 ಬಕ್ಸಿ ಕೊಟ್ರ ಆಕಿ ಅಲ್ಲಿ ಕುಡ್ತಾ ಹೋಗ್ತಾಳೆ. ಮನೆ ತುಂಬ ಜ್ವಾಳದ ರಾಶಿಯಾಗಿ ಬೆಳೀತಂತೆ, ಜ್ವಾಳದ ರಾಶಿ. ಇಲ್ಲಿ ಕಂಕಿ ರಾಶಿ ಮಾಡಿದ್ರ ಸಿಕ್ಕಾಪಟ್ಟೆ ರಾಶಿ ಆಯ್ತಂತೆ, ಕೊಟ್ಟಿದ್ದು. ಅದಕ್ಕೆ ಹೇಳ್ತಾರೆ ಹೀಗೆ ಶರಣ ರೈತ ಅವನು ಆ ದಾನ ಮಾಡಿದ್ದಕ್ಕಾಗಿ ಇದೇ ಕಾಳೆ ಬಿಟ್ಟಿದ್ದು ಸಹ ಇಡೀ ಭೂಮಂಡಲ ಆ ಭೂಮಿಯನ್ನ ಸುಲಗಾಗಿ ಕಡಲೆ ಗಿಡಗಳಾಗಿ ಬೆಳೆದಿತ್ತು ಅಂತ ಶರಣ. ಹಾಗೆ ಇಂತಹ ಶರಣರಲ್ಲಿ ನಮ್ಮ ಹಿಪ್ಪರಗಿಯ ಅಗ್ರಗಣ್ಯ, ಶರಣರಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥ ಶರಣರ ಹತ್ತಿರ ಅಕ್ಕಲಕೋಟೆಯ ಶರಣರು ಬಂದಿರು. ಯೋಗ್ಯವಾಗಿರ್ತಕ್ಕಂಥ ಆಚಾರ ವಿಚಾರ ಎಲ್ಲ ಐತಿ, ನೀವೊಂದು ಮಠಕ್ಕೆ ಆಗಬೇಕು ಅಂತ ಕೇಳಕ್ ಬಂದಿರು. ಆಗ ಶರಣರಂತಾರೆ, ಶರಣಸ್ಥಳ ದೊಡ್ಡದು ಏನು ನಾವು ಮಠಕ್ಕಾಗೋ ದೊಡ್ಡದು ಅಂತ ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಸ್ಥಳಕ್ಕೆ ಮುಟ್ಟುದು ಒಂದೇ ಹೆಜ್ಜೆ ಕಡಿಮೆ. ಅದು ಮಹೇಶ ಸ್ಥಳ ಅಂದ್ರೆ ನಾವೆಲ್ಲ ಮಹೇಶರು, ಜಂಗಮ ಅನ್ನುವಂಥದ್ದು ಮಠಕ್ಕೆ ಆಗುವಂಥವ್ರು ಮಹೇಶ ಸ್ಥಳದಲ್ಲಿರ್ತಕ್ಕಂಥದ್ದು. ಶರಣ ಸ್ಥಳ ದೊಡ್ಡದು ಅಥವಾ ಮಹೇಶ ಸ್ಥಳ ದೊಡ್ಡದು ಅಂತಂದಾಗ ಶರಣರು ಮಾತಾಡಲಿ ನಿಂತು ಆ ಮಾತಿಗೆ ನಮಸ್ಕಾರ ಮಾಡಿ ವಾಪಸ್ ಬಂದ್ರು ಅಂತ. ಇಂಥ ವಿಚಾರವಂತರು ಶರಣರು, ಇಂಥ ಸದ್ಗುರು ಶರಣ ಶಿವಲಿಂಗೇಶ್ವರರು. ಇಲ್ಲಿ ಬಸವಣ್ಣರ ಒಂದು ವಚನ ನಾವು ನೆನಪಿಸಬಹುದು. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ ಅನ್ನುವಂಥ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಯಾವುದೇ ಪ್ರಾಣಿ, ಪಶು, ಪಕ್ಷಿ, ಕೀಟ ಏನೇ ಬರಲಿ ಪ್ರತಿಯೊಂದಕ್ಕೂ ಅವರು ಕರುಣೆ ತೋರ್ತಿದ್ರು. ತಾಯಿ ಹರಕೆ, ನಿಮ್ಗೆಲ್ಲ ತಂದೆ ತಾಯಿ ಹರಕೆ ಇರ್ತಾವ. ತಂದೆ ತಾಯಿ ಹರಕೆಯನ್ನು ಮಕ್ಕಳು ತೀರಿಸ್ಬೇಕು. ನಮ್ಮ ಮಕ್ಕಳು ನೀ ಹರಕೆ ಹೊತ್ತಿ ನೀನೇ ತೀರಿಸುವಂತ ಹೋಗ್ತಾರೆ. ಶರಣ ಹಂಗೆ ಮಾಡಿಲ್ಲ. ಶ್ರೀಶೈಲಕ್ಕೆ ಹೋಗುವಂಥದ್ದಾಗಲಿ, ಉಳ್ಳಿಗೆ ಹೋಗುವಂಥದ್ದಾಗಲಿ ತಂದೆ ತಾಯಿಗಳ ಹರಕೆ. ಉಳಿವಿಗೆ ಹೋಗುವಂಥ ಸಂದರ್ಭ ಎಷ್ಟು ಚೆನ್ನಾಗಿ ಇದೆ. ನಾವು ಪೂಜೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಲಿಂಗ ಪೂಜೆ ಮಾಡ್ತೇವೆ, ಎಲ್ಲ ಮಂತ್ರ ಹೇಳ್ತೇವೆ, ಎಲ್ಲ ದೇವರಿಗೆ ಬೆಳಿತೇವೆ, ಫೋಟೋ ಮನೆ ತುಂಬ ಫೋಟೋ ಹಾಕಿರ್ತೇವೆ, ಎಲ್ಲ ದೇವರು ಹಾಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ. ಆದ್ರೆ ಲಿಂಗ ಪೂಜೆ ಕೂತಾಗ ಸೊಳ್ಳೆ ಬಂದ್ರ, ಸೊಳ್ಳೆ ಅಂತೀರಿ ಮಚ್ಚರ ಅಂತೀರಿ, ಬಂದ್ರೆ ಹಂಗೆ ಹೊಡಿತೀವಿ. ಹಂಗೆ ಕೂತ್ರ ಶರಣರ ಲಿಂಗ ಪೂಜೆ ಕೂತಾಗ ಅತ್ತಿ ಈರಮ್ಮ ಬಂದ್ರ ಕೆಡಿಸ್ಬೇಕಂತ ಬಂದ್ರ ಸುತ್ತೆಲ್ಲ ಬೆಂಕಿ ಹತ್ತಿತ್ತು. ಬೆಂಕಿ ಅಷ್ಟು ಪೂಜೆಯಲ್ಲಿ ಶಕ್ತಿ ಇದೆ. ಹುಲಿಯಾಗಿ ಕಾಣ್ತಾರೆ ಶರಣರು. ಬೆಂಕಿಯ ರೂಪದಲ್ಲಿ ಯಾಕೆ ಬರುವಂತೆ ಮಾಡ್ತದೆ. ಲಿಂಗ ಪೂಜೆಯಲ್ಲಿ ಶಕ್ತಿ ಇದೆ. ನಾವು ಲಿಂಗ ಪೂಜೆಯನ್ನು ಮಾಡ್ತೇವೆ, ಹಾಗೆ ಪಕ್ಕದವ್ರಿಗೆ ಮಾತಾಡಿಸ್ತೇವೆ, ಬೇಗ ಅಡುಗೆ ಮಾಡು, ಬೇಗ ತಡ, ಕೆಲಸಕ್ಕೆ ಹೋಗ್ಬೇಕು ಅಂತ ಫೋಟೋ ಬೆಳೆಸ್ತೇವೆ. ಅವ ಕಲ್ಲ ಪೆದ್ದನೇ ಇಲ್ಲ, ಮಲ್ಲ ಪೆದ್ದನೆ ಅಂತ ಹಾಗೆ ಬೆಳೆತಾನೆ ಹೋಗ್ತೇವೆ ನಾವು. ಆ ಕಡೆ ಲಕ್ಷ್ಯದೋ ಈ ಕಡೆ ಲಕ್ಷ್ಯದೋ ಗೊತ್ತಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರನ ಚರಿತ್ರೆಯಲ್ಲಿ ತಾಯಿ ಒಬ್ಬ ಭಕ್ತರು ಭಿನ್ನ ಕೇಳಿದ್ರೆ, ಭಿನ್ನ ಇವತ್ತು ದಿನ ನಮ್ಗೆ ಭಿನ್ನ ಮಾಡ್ತಾ ಇದ್ದಾರೆ ಗುರುಗಳಿಗೆ, ನಮ್ಗೆಲ್ಲ ಕಲಾವಿದರಿಗೆ ಭಿನ್ನದ ಜೊತೆ ಕಾಣಿಕೆ ಕೊಡ್ತಾ ಇದ್ದಾರೆ. ಭಿನ್ನ ಮಾಡಿದ್ರ ಆ ಸಮಯ ಆಗೋ ತನಕ ನೀವು ಇಲ್ಲೇ ಇರಿ, ನಾ ಕರೆಕ್ಟ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಭಕ್ತ.
ಭಕ್ತ ಹೇಳಿರ್ತಾನೆ ಬರುದಕ್ಕೆ ಏನ್ ಮಾಡ್ಬೇಕಂತ ಅಲ್ಲಿ ಊರ್ ಹೊರಗ ಗಾರ್ಡನ್ ಒಳಗ ಕೈತೋಟದ ಒಳಗ ಧ್ಯಾನಕ್ಕೆ ಕುತ್ಕೊಂಡ್ಬಿಡ್ತಾರೆ. ಧ್ಯಾನ ಕುತ್ಕೊಂಡ್ರು. ಅಲ್ಲಿ ಊರಾಗ ಸ್ವಲ್ಪ ಸಮಸ್ಯೆ ಆಯ್ತು, ಜಗಳ ಶುರು ಆಯ್ತು, ಮರ್ತರು 5-6 ತಿಂಗಳ ಆ ಊರಿಗೆ ಸ್ವಲ್ಪ ಜಗಳನೆ ಶುರು ಆಯ್ತು. ಇವರು ಕರ್ಯಾಕ ಬರ್ತಾನಂತ ಕೂತವರು ಹೇಳೇ ಇಲ್ಲ. ಹುತ್ತು ಬೆಳೀತು, ಹುತ್ತು ಬೆಳೆದು ಹೋಗಿತ್ತು, ಹೇಳೇ ಇಲ್ಲ. ಆದ್ರೆ 5-6 ತಿಂಗಳ ನಂತರ ಮತ್ತೆ ವಾಪಸ್ ಎಲ್ಲ ಜಗಳ ಎಲ್ಲ ಸಮಾಧಾನ ಆಗಿ ತಮ್ಮ ಉದ್ಯೋಗ ವ್ಯಾಪಾರ ಏನು ಮಾಡಕ್ ಶುರು ಮಾಡಿದ್ರು. ಆಗ ಏನು ಭಿನ್ನ ಹಿಡಿದನಲ್ಲ, ಆತನ ಆಕಳ ಇರ್ತದ, ಆಕಳ ಕಾಯಕ್ಕೆ ಬಿಟ್ಟಿರ್ತಾರ. ಆಕಳ ಬಂದು ಮೈಸ್ಕೊಂಡು ವಾಪಸ್ ಹೋಗಿ ಅವ್ರು ಹಾಲು ಹಿಂಡಬೇಕಲ್ಲ, ಹಾಲು ಕರಿಬೇಕಲ್ಲ. ಆಕಳ ಹಾಲೇ ಕೊಡಂಗಿಲ್ಲ. ಅವ್ರು ಬೈತಾರೆ, ಯಾಕೋ ಹಾಲೇ ಕೊಡೋದಾಗಿದೆ, ನೀನೇನು ಕುಡಿಯಕತ್ತೀನಿ, ದನ ಮೈಸಕ್ ಹೋಗಿ ಅಂತ ಬೈತಾರೆ. ಇಲ್ಲ, ನಾ ಏನು ಮಾಡಿಲ್ರಿ ಸರ್ಕಾರೇ ಅಂತ ನಾವು ದನ ಕಾಯ. ಆದ್ರೆ ಒಂದು ಸಲ ಅವ್ರಂತಾರ ಪರೀಕ್ಷೆ ಮಾಡ್ಬೇಕಂತ ದನಗಳನ್ನ ಮುಂದೆ ಬಿಟ್ಟು ದನಗಾರ ಹಿಂದೆ ಕಾಯ್ತಾ ಹೋಗ್ತಾನೆ. ಹಿಂದೆ ಆ ಸೌಕಾರ ಏನು ಭಿನ್ನ ಕೊಟ್ಟಿದ್ದಲ್ಲ ಆತ ಹಿಂದಿಂದೆ ಹೋಗ್ತಾನೆ. ಆಕಳ ಮೈಕೊಂಡು ಬಂದು ಏನ್ ಮಾಡ್ತಂದ್ರೆ ಅಲ್ಲಿ ಹುತ್ತಿನ ಮೇಲೆ ಬಂದು ಹಾಲು ಸುರಿತಾ ಇರ್ತದೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಅವಾಗ ನೆನಪು ಬರ್ತದೆ, 6 ತಿಂಗಳಿಂದ ಹಿಂದೆ ಒಬ್ಬ ಮಹಾತ್ಮನ ಭಿನ್ನಕ್ಕೆ ಹೇಳಿದ್ದೆ. ಆ ಭಿನ್ನಕ್ಕೆ ಹೇಳಿರ್ತಕ್ಕಂಥ ಮಹಾತ್ಮ ಇಲ್ಲೇ ಕೂತಿದ್ದು ಹುತ್ತು ಬೆಳೆದ ಗೊತ್ತಾಗಿಲ್ಲ. ಅದಕ್ಕೆ ನಾನು ಆಕಳ ದಿನ ಹಾಲು ಕೊಡ್ತಾ ಇದೆಯಲ್ಲ ಅಂತ ವಿಚಾರ ಮಾಡಿ ಊರಾಗ ಡಂಗರ್ ಹೊಡಿತಾನೆ. ಎಲ್ಲರ ಮನೆಗೆ ಆಕಳಿನ ಆಕಳ ಹಾಲು ತಂದು ಅದು ಹುತ್ತನ್ನು ಕರಗಿಸ್ತಾನೆ. ಸಿದ್ಧಲಿಂಗ ತಪ್ಪಾಗ್ಯದಪ್ಪ ಬಾ ಅಂತೇಳಿ ಕರ್ಕೊಂಡು ಹೋಗಿ ಬಿಸಿ ಅಡಿಗೆಯನ್ನು ಮಾಡಕ್ ಪ್ರಾರಂಭ ಮಾಡ್ತಾನೆ. ಹೆಂಡತಿಗೆ ಹೇಳ್ತಾನೆ, ಬೇಡ, ನನಗಾಗಿ ಏನು 6 ತಿಂಗಳಿಂದ ಮಾಡಿದೆಯಲ್ಲ, ಅಟ್ಟದ ಮೇಲೆ ಇಟ್ಟಿಯಲ್ಲ, ಅದು ತೆಗಿ, ಅದೇ ಊಟ ಮಾಡ್ತೀನಿ ಅಂತಾನೆ ದೇವ್ರು ಸಿದ್ಧಲಿಂಗ. ಆಗ ಅದು ಹಳಸಿರಬೇಕ್ರಪ್ಪ, ಓಡಾಗಿರ್ಬೇಕ್ರ, ಅದೇ ಹಾಕತ್ ಇಲ್ಲ, ತೆಗಿ ಅಂತಾರೆ. ತೆಗೆದು ನೋಡಿದಾಗ ಏನ್ ಈಗ ಮಾಡಿದ ಹಾಗೆ ಬಿಸಿಯಾಗಿ ಇರ್ತಕ್ಕಂಥ ಅಡಿಗೆಯನ್ನ ಇತ್ತು ಅಂತ ನೋಡ್ತೀವಿ. ದೇವ್ರು ಸಿದ್ಧಲಿಂಗ ಅಂತ ಮಹಿಮಾ ಶರಣರದ, ಅಂಥ ಶರಣರಲ್ಲಿ ಈತ ದಯಯುತ ಇರ್ತಕ್ಕಂಥ ಶರಣ. ಲಿಂಗ ಪೂಜೆ, ಸದಾ ಜಂಗಮಾರಾಧನೆ, ಸದಾ ಕಾಯಕವನ್ನ ಮಾಡತಕ್ಕಂಥ. ಉಳಿವಿಗೆ ಹೋಗುವ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ಕಟಕ ಆಕಳ ಕರವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆಕಳ ಕರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭ ಕನಿಕರ ಬರ್ತದೆ. ದಯವಿರಬೇಕು ಅಂತ ಹೇಳ್ತೇವೆ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಿ ಅಂತ ಹೇಳುವಂತ ಶರಣ ತತ್ವ. ಆಗ ವಿಚಾರ ಮಾಡ್ತಾರೆ ಶರಣರು, ನಾ ಏನು ಉಳಿವಿಗೆ ಹೋಗ್ತಾ ಇದ್ದೀನಲ್ಲ, ಆ ಉಳಿವಿಗೆ ಹೋಗುವುದಕ್ಕಿಂತ ಒಂದು ಪ್ರಾಣಿ ಉಳಿಸುವುದು ಶ್ರೇಷ್ಠ ಅನ್ನೋಗೋಸ್ಕರ ಆ ಪ್ರಾಣಿಗೆ ರೊಕ್ಕ ಎಟ್ಟದಪ್ಪ ಹೇಳಿ ಕಟಕನಿಗೆ ರೊಕ್ಕ ಕೊಟ್ಟು ಅದೇ ರೊಕ್ಕದಿಂದ ಕರುವನ್ನು ಕರೆದುಕೊಂಡು ಬರ್ತಾನೆ ಅಂತ ಚರಿತ್ರೆಯಲ್ಲಿ ನೋಡ್ತೀವಿ. ಒಂದು ಕರುವನ್ನು ಬದುಕಿಸಿದ್ದಾರೆ ಶರಣರು ಕಟಕನ ಕೈಯಿಂದ. ಇದು ಶರಣ. ಬಸವಣ್ಣ ಕಾಲದಲ್ಲಿ ಕೂಡ ಆಕಳಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಕಳ್ಳರು ಬಸವಣ್ಣನಿಗೆ ಬಂದು ಹೇಳ್ತಾರೆ ಶಿಷ್ಯರೆಲ್ಲ, ಶರಣರೇ, ಬಸವಣ್ಣವರೇ, ಆಕಳೆಲ್ಲ ಕಳ್ಕೊಂಡು ಹೋಗಿದ್ದಾರೆ ಕಳ್ಳರು ಅಂತಂದಾಗ, ಪಾಪ ಕರುಗಳು ತಾಯಿ ಇಲ್ಲದೆ ಬಡವಾಗಿದ್ದಾವೆ, ಬಡಪಾಯಿರ್ತವೆ, ಅನಾಥರಾಗ್ತವೆ, ಈ ಕರುಗಳನ್ನು ಕೊಯ್ದು ಕೊಡ್ರಿ ಅಂತ ಬಸವಣ್ಣವರು. ಇಂಥ ಕರುಣಾಶಾಲಿಗಳದ, ಅದಕ್ಕೆ ಶರಣರ ಮಹಿಮೆಯನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ. ಅಂತ ಶರಣ ಇವತ್ತು ನಮ್ಮಲ್ಲಿ ಹಿಪ್ಪರಿಗೆಯ ಪುರದಲ್ಲಿ ಜನಿಸಿ, ಹಿಪ್ಪರಿಗೆ ಅಷ್ಟೇ ಅಲ್ಲ, ಸೊಲ್ಲಾಪುರ, ಸಸ್ತಾಪುರ, ಕಲ್ಯಾಣವರೆಗೆ ಅವ್ರ ಕೀರ್ತಿ ಹರಡುತ್ತದೆ ಅನ್ನುವಂಥದ್ದನ್ನ ಸಿದ್ದರಾಮ ಶಿವಯೋಗಿಗಳು ಕೂಡ ಹೇಳಿದಂತೆ ಇವತ್ತು ಕಲ್ಯಾಣದ ಸಮೀಪ ಸರಸ್ವತಿಪುರದಲ್ಲಿ ಅವರ ಮಠ ಭವ್ಯವಾಗಿ ವೈಭವಪೂರಿತವಾಗಿ ಬೆಳೀತಾ ಇದೆ. ಹಾಗೆ ಸೊಲ್ಲಾಪುರದಲ್ಲಿ ಕೂಡ ಶರಣರ ಮಹಿಮೆಯನ್ನ, ಪುಣ್ಯಾರಾಧನೆ, ರಥೋತ್ಸವ, ಮುಂಬರ್ತಕ್ಕಂಥ ಜಯಂತಿ ಉತ್ಸವನ ವೈಭವದಿಂದ ನಡೀತಕ್ಕಂಥ ಶರಣರ ಲೀಲೆಯನ್ನ ನೋಡೋಣ. ಸೊಲ್ಲಾಪುರ ಕೈಲಾಸವು ಕಾಣಲು ಬಾ, ಆ ಪರಶಿವಧರೆಗಿಳಿದ ಕ್ಷೇತ್ರ ನೋಡಲು ಬಾ. ಸೊಲ್ಲಾಪುರ ಕೈಲಾಸವು ನೋಡಲು ಬಾ, ಆ ಪರಶಿವಧರೆಗಿಳಿದ ಕ್ಷೇತ್ರ ಕಾಣಲು ಬಾ. ಪಾಪ ಕೃತ್ಯಗಳನ್ನೆಲ್ಲ ಕಳೆಯಲು ಬಾ, ಪಾಪ ಕೃತ್ಯಗಳನ್ನೆಲ್ಲ
ಕಳೆಯಲು ಬಾ ಅಪ್ಪ ಶರಣ ಶಿವಲಿಂಗನ ದರ್ಶನ ಮಾಡುವ ನೋಡುವ ಸದ್ಗುರುವಿನ ವೈಭವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನಾಡಿ ನೋಡು ಮೆರೆಯುವ ಸೊಲ್ಲಾಪುರದಲ್ಲಿ ಗುರು ಶರಣ ಶಿವಲಿಂಗನ ಜಾತ್ರೋತ್ಸವ ವೇದಾಂತ ಗೋಷ್ಠಿಯನ್ನು ಕೇಳಲು ಬಾ ಸಾಧು ಸತ್ಪುರುಷರ ಸಂಘದೋಡು ಕೂಡಲು ಬಾ ವೇದಾಂತ ಗೋಷ್ಠಿಯನ್ನು ಕೇಳಲು ಬಾ ಸಾಧು ಸತ್ಪುರುಷರ ಸಂಘದೋಡು ಕೂಡಲು ಬಾ ಮದ ಮತ್ಸರ ಮೋಹವೆಲ್ಲ ಕಳೆಯಲು ಬಾ ಮದ ಮತ್ಸರ ಮೋಹವೆಲ್ಲ ಕಳೆಯಲು ಬಾ ಸಾಧು ಶರಣ ಶಿವಲಿಂಗನ ಪಾದಕ್ಕೆ ಹೊಂದುವ ನೋಡುವ ಸದ್ಗುರುವಿನ ವೈಭವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನಾಡಿ ನೋಡು ಮೆರೆಯುವ ಸೊಲ್ಲಾಪುರದಲ್ಲಿ ನಾಡಿ ನೋಡು ಮೆರೆಯುವ ಸೊಲ್ಲಾಪುರದಲ್ಲಿ ಗುರು ಶರಣ ಶಿವಲಿಂಗನ ಜಾತ್ರೋತ್ಸವ ಸಂಭ್ರಮದ ಸಾಗರದೊಳು ಈಜಲು ಬಾ ತುಂಬಿದ ಕಲ್ಮಶವ ತೊಳೆಯಲು ಬಾ ಸಂಭ್ರಮದ ಸಾಗರದೊಳು ಈಜಲು ಬಾ ತುಂಬಿದ ಕಲ್ಮಶವ ತೊಳೆಯಲು ಬಾ ಅಂಬರದೊಳು ಜಯಘೋಷ ತುಂಬಲು ಬಾ ಅಂಬರದೊಳು ಜಯಘೋಷ ತುಂಬಲು ಬಾ ಶಂಭೋ ಶರಣ ಶಿವಲಿಂಗನ ದರ್ಶನ ಮಾಡುವ ನೋಡುವ ಸದ್ಗುರುವಿನ ವೈಭವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನಾಡಿ ನೋಡು ಮೆರೆಯುವ ಸೊಲ್ಲಾಪುರದಲ್ಲಿ ನಾಡಿ ನೋಡು ಮೆರೆಯುವ ಸೊಲ್ಲಾಪುರದಲ್ಲಿ ಗುರು ಶರಣ ಶಿವಲಿಂಗನ ಜಾತ್ರೋತ್ಸವ ಧರೆಯೊಳನಿಕ ಸೊಲ್ಲಾಪುರ ಕ್ಷೇತ್ರಕ್ಕೆ ಬಾ ಬರುವ ಕಷ್ಟದ ಕಡಲನ್ನು ದಾಟಲು ಬಾ ಧರೆಯೊಳನಿಕ ಸೊಲ್ಲಾಪುರ ಕ್ಷೇತ್ರಕ್ಕೆ ಬಾ ಬರುವ ಕಷ್ಟದ ಕಡಲನ್ನು ದಾಟಲು ಬಾ ಗುರು ಶರಣ ಶಿವಲಿಂಗನ ಸ್ಮರಿಸಲು ಬಾ ಗುರು ಶರಣ ಶಿವಲಿಂಗನ ಸ್ಮರಿಸಲು ಬಾ ಪಾರಮಾರ್ಥದ ರಸಧಾರೆ ಸವಿಯಲು ಬಾಬಾ ನೋಡುವ ಸದ್ಗುರುವಿನ ವೈಭವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ನೋಡಿ ನಲಿದಾಡಿ ಧನ್ಯನಾಗೋ ಮಾನವ ಸಾಂಬ ನಮ ಪಾರ್ವತೇಶ್ವರ ಮಹಾದೇವ ಶರಣರ ವೈಭವ ಎಷ್ಟು ಹೇಳಿದರೂ ಕಡಿಮೆ. ನೋಡ್ಬೇಕು ನಾವು ಕಳೆದ ವರ್ಷ ಫೆಬ್ರವರಿಯಲ್ಲಿ ಹಿಪ್ಪರಿಗೆಯಲ್ಲಿ ಸದ್ಗುರು ಶರಣ ಶಿವಲಿಂಗೇಶ್ವರ 150ನೇ ಜಯಂತಿಯನ್ನ ಎಷ್ಟು ವೈಭವದಿಂದ ಆಯ್ತು. ಈ ವೈಭವಕ್ಕೆ ಮೂಲ ಕಾರಣ ಪ್ರೇರಣ ಅಂತಂದ್ರೆ ಸಿದ್ದರಾಮ ಶಿವೇಗೌಡ. ಭಾವಚಿತ್ರ ಯಾರು ಗೊತ್ತಿಲ್ಲ, ಭಾವಚಿತ್ರವನ್ನ ಬರೆಸಿದವರು ಸಿದ್ದರಾಮ ಶಿವೇಗೌಡ, ಚರಿತ್ರೆಯನ್ನ ಬರೆಸಿದವರು ಸಿದ್ದರಾಮ ಶಿವೇಗೌಡ, ತೇರನ್ನ ಮಾಡಿಸಿದವರು
ಸಿದ್ದರಾಮ ಶಿವೇಗಳು. ಪಲ್ಲಕ್ಕುತ್ಸವ ಮಾಡಿದವರು ಸಿದ್ದರಾಮ ಶಿವೇಗಳು. ಇದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಅಂತಂದ್ರೆ ಸಿದ್ದರಾಮಪ್ಪನವರು. ಸದ್ಗುರು ಶರಣ ಶಿವಲಿಂಗೇಶ್ವರ ಅದಾರೋ ಇಲ್ಲ ಗೊತ್ತಿಲ್ಲ, ಅದೇ ರೂಪದಲ್ಲಿ ಲಚ್ಚಣ್ಣನ ಸಿದ್ಧಲಿಂಗನನ್ನ ಇಟ್ಕೊಂಡು ಅವರ ಕೃಪಾಶೀರ್ವಾದದಿಂದ, ಯಾಕಂದ್ರೆ ನಂದಿ ಸ್ಥಾಪನೆ ಮಾಡಬೇಕಾಗಿತ್ತಂದ್ರೆ ಶರಣರು ಲಚ್ಚಣ್ಣ ಸಿದ್ಧಲಿಂಗ ಮಹಾರಾಜರಿಗೆ ತಂದು ನಂದಿ ಸ್ಥಾಪನೆ ಮಾಡಿದ್ದಾರೆ. ಅದೇ ಒಂದು ಸಂಪರ್ಕ ನಮಗೆ ಸಿದ್ಧಲಿಂಗನಿಗೆ ಅಥವಾ ಶರಣರಿಗೆ ಸಂಪರ್ಕ ತಂದ್ರೆ ಈ ಕೊಂಡಿ ಅಂತಂದ್ರೆ ನಮಗೆ ಸಿದ್ದರಾಮ ಶಿವೇಗಳು. ಕೈವಳ್ಳ ಪದ್ಧತಿಯನ್ನ ಬರೆದರೂ ಕೂಡ ಅಂಕಿತ ಸಿದ್ಧನ ಲಿಂಗನ ಇಟ್ಟರು ಕೂಡ ಶರಣರೇ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಅಂತ ತತ್ವವನ್ನ. ಆ ಸಿದ್ದರಾಮ ಶಿವಗಳು ಇಲ್ಲದೆ ಹೋಗಿದ್ರೆ ಶರಣರ ಚರಿತ್ರೆ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಹಾಗೆ ಬಾಯಾಗಿ ಉಳಿತಿತ್ತು. ಆದ್ರೆ ಒಂದಲ್ಲ ಎರಡು ಪುರಾಣ ಬರೆಸಿದ್ರು. ಟೋಕದಾಸ್ ಮಹಾರಾಜರದು ಒಂದು ಪುರಾಣ, ಇದು ಮಡಿವಾಳಪ್ಪನವ್ರ ಪುರಾಣ. ಈ ಎಲ್ಲ ಮೂಲ ಪ್ರೇರಣೆ ಕಾರಣ ಅವರ ಕೀರ್ತಿಯನ್ನು ದಶ ದಿಕ್ಕುಗಳಿಗೂ ಹರಳಿಕ್ಕೆ ಒಂದು ಪ್ರಯತ್ನ ಮಾಡಿದಂಥವರು ಸಿದ್ದರಾಮಪ್ಪನವರು. ಅಂತ ಶರಣರ ಮಹಿಮೆಯನ್ನ ತಿಳ್ಕೊಳ್ಳಕ್ ಸಾಧ್ಯವಿಲ್ಲ. ಅವರ ಚರಿತ್ರೆಯನ್ನ ಮುಂದೆ ಬರ್ತಕ್ಕಂಥ 21ನೇ ತಾರೀಕು ಜನವರಿ ಪ್ರಾರಂಭ ಆಗ್ತದ. ಹೊಸ ಕಥೆಯನ್ನ, ಹೊಸ ಪುರಾಣವನ್ನ, ಚರಿತ್ರೆಯನ್ನು ಬರೆದಿರ್ತಕ್ಕಂಥ ನಿಜಗುಣ ದೇವರು ಬಂದು ಅದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ಅದನ್ನು ನಮ್ಮೆಲ್ಲರಿಗೂ ಹೇಳುವಂತರಾಗ್ತಾರೆ. ಅಂತಹ ಚರಿತ್ರೆಯನ್ನ ನಮ್ಮ ಪ್ರತಿಯೊಬ್ಬರೂ ಶರಣರ ಚರಿತ್ರೆಯನ್ನ, ಯಾವ್ಯಾವ ಚರಿತ್ರೆಯನ್ನು ಇಟ್ಕೊಳ್ಳೋಕ್ಕಿಂತ ಶರಣರ ಚರಿತ್ರೆಯನ್ನು ಇಟ್ಕೊಂಡು ದಿನನಿತ್ಯ ಪಾರಾಯಣ ಮಾಡಿ